ಮಠದಿಂದ ದಿವ್ಯ ಸಾನ್ನಿಧ್ಯವಿರುವಂಥ ಪರಮ ಪೂಜ್ಯ ಡಾಕ್ಟರ್ ಮಹಾಸ್ವಾಮಿಗಳ ಪಾದಾರವಿಂದರಿಗೆ ನಮಸ್ಕಾರ. ಈಗಾಗಲೇ ಇಬ್ಬರು ಉಪನ್ಯಾಸವನ್ನು ನೀಡಿದ್ದಾರೆ. ಒಬ್ಬರು ಡಾಕ್ಟರ್ ಇಂಚರ್ ಅವರು, ಇನ್ನೊಬ್ಬರು ನಮ್ಮ ಈಗಾಗಲೇ ಬೇರೆ ಕೆಲಸ ನಿಮಿತ್ತ ಹೋಗಿರುವಂಥ ಶರತ್ ದಿನೇಶ್. ಅವರಿಬ್ಬರು ವಚನಗಳ ಬಗ್ಗೆ ಕೆಲ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ವಚನವನ್ನು ಹಾಡಿ ನಿಮ್ಮ ಮನಸ್ಸನ್ನು ಹದ ಮಾಡಿದ್ದಾರೆ. ಮುಂದೆ ನಮ್ಮ ಮಾತು ಕೇಳಿ ಒಂದು ಮನುಷ್ಯ ಯಾವುದೇ ಕೆಲಸ ಮಾಡೋರು ಹದ ಮಾಡಬೇಕಾಗ್ತದೆ. ಆ ಹದ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು. ಖಂಡಿತವಾಗಿ ನನ್ನ ಮಾತಿಗೆ ಅದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಭಾವಿಸಿ ನಾನು ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರ ಪಾದಾರವಿಂದ ನಮಿಸ್ತಾ ಈಗ ನಮ್ಮ ಈ ದಾಸೋಹ ಸಂಸ್ಕೃತಿಯನ್ನು ಮುಂದುವರಿಸಿರುವಂಥ ಸಿದ್ದೇಶ್ವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸದಸ್ಯರೇ, ನಾನು ಸಾಮಾನ್ಯವಾಗಿ ನನ್ನನ್ನು ಕಡೆಗೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಮಾತಾಡಲಿಕ್ಕೆ ಮೊದಲು ಮಾತಾಡೋದು ದೇವರಂತೆ. ಯಾವುದೇ ಕಾರ್ಯಕ್ರಮ ಕಡೆಗೆ ಮಾತಾಡೋದು ದೇವರು. ನಾನು ದೇವ್ರು ಹಾಕೋದು ಬೇಡ ಆಗಿತ್ತು, ನನಗೆ ಬೇಗ ಕೊಟ್ಟಿದ್ದಾರೆ ನನಗೆ ಆ ದೃಷ್ಟಿಯಿಂದ. ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ವಿಷಯವಾಗಿ ನಾನು ಮಾತಾಡುವಂಥ ವಿಷಯಕ್ಕಿಂತ ಮೊದಲು ನಾನು ಒಂದು ವಚನಗಳಲ್ಲಿ ಆರೋಗ್ಯ ಪ್ರಗತಿ ಬಗ್ಗೆ ಮಾತಾಡೋದು. ನಿತ್ಯ ಜೀವನಕ್ಕೆ ನಿಮಗೆ ಬೇಕಾಗುವಂಥದ್ದು, ನನಗೆ ಬೇಕಾಗುವಂಥದ್ದು, ಶ್ರೀಸಾಮಾನ್ಯಕ್ಕೆ ಬೇಕಾಗುವಂಥ ವಿಷಯದ ಬಗ್ಗೆ ಮಾತಾಡ್ತೀನಿ. ಆದರೆ ಒಂದೆರಡು ವಿಷಯಗಳನ್ನ ಈ ಸಮಾರಂಭದ ಬಗ್ಗೆ ಹೇಳಬೇಕಾಗಿದೆ. 12ನೇ ಶತಮಾನದಲ್ಲಿ ಶಿವಾನ ಮಂಟಪ ಹೇಗಿತ್ತು ನಮಗೆ ಯಾರು ನೋಡಿಲ್ಲ. ನಾವೆಲ್ಲ 20ನೇ ಶತಮಾನದವರು. ಆದರೆ ಖಂಡಿತವಾಗಿ ಅದು ಇತ್ತು. ಅಲ್ಲಿ ಒಂದು ಉದಾಹರಣೆ ಇರಬೇಕಾಗಿತ್ತಂದ್ರೆ ಪಾಂಡವ ಭಟ್ಟ ಶ್ರೀಗಳು ಮಾಡಿರುವಂಥ ನಿಮ್ಮನ್ನು ನೋಡಿದರೆ ಖಂಡಿತವಾಗಿ ಆ ಶಿವಾನ ಮಂಟಪ ಇತ್ತು, ಮೊದಲು ಲೋಕಸಭೆಯಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ಎಲ್ಲರೂ ಗಂಟಾಪೂರ್ವವಾಗಿ ಹೇಳ್ಬೋದು. ಯಾಕೆ ನೋಡಿ, ಎಷ್ಟು ಶಿಸ್ತಿದೆ, ಎಷ್ಟು ಅಚ್ಚುಕಟ್ಟಿದೆ. ಮಕ್ಕಳು ಸಹಿತ ಗಲಾಟೆ ಮಾಡ್ತಾರೆ, ಹೆಣ್ಮಕ್ಳು ಮಾತಾಡ್ತಾರೆ. ಸಾಮಾನ್ಯವಾಗಿ ಮಾತೇ ಇರ್ತೀವಿ ನಾವು, ಅಂದ್ರೆ ಮಾತಾಡೋ ಮಾತೇ ಇರ್ತೀವಿ. ಯಾವ ಮಾತೇನು ಮಾಡ್ತಾ ಇಲ್ಲ ನಮ್ಮ. ನಿಮಗೆ ಯಾವ ಮಾತೇ ಮಾಡ್ತಾ ಇದೆ. ಇಷ್ಟು ಸೈಲೆನ್ಸ್ ಆಗಿಟ್ಕೊಂಡು ಉಪನ್ಯಾಸ ಕೇಳ್ತಾ ಇದ್ದೀರಾ. ಇಂಥ ಒಂದು ಶಿವಾನ ಮಂಟಪದಲ್ಲಿ, ಆಧುನಿಕ ಶಿವಾನ ಮಂಟಪದಲ್ಲಿ ಮಾತನಾಡಿದ ಅವಕಾಶ ಸಿಕ್ಕಿದ್ರೆ ಅದು ಪುಣ್ಯ ಇರಬೇಕು ನನಗೆ. ಯಾಕಂದ್ರೆ ಬಸವಣ್ಣವ್ರು ನಡೆದಾಡುವಂತಹ ಜಾಗ ಇದೆ. ಬಸವಣ್ಣ ಬಾಗೇವಾಡಿಯಿಂದ ನಮ್ದು 25 ಕಿಲೋಮೀಟರ್ ನನ್ನ ಊರು. ಆ ಕಡೆ ಕೂಡ ಸಂಗಮ, ಈ ಕಡೆ ಮನಗುಡಿ, ನನ್ನ ಊರು ಮನಗುಡಿ. ಬಹುಶಃ ನಮ್ಮ ಊರಿನ ಮಾಡಿರುವಂತಹ ಪುಣ್ಯದ ಫಲ ನನಗೆ ಇಲ್ಲಿ ಮಾತನಾಡಿ ಅವಕಾಶ ಸಿಕ್ಕಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಒಂದು ವಿಷಯ ನಿಮಗೆ ನಾನು ಹೇಳುವಂಥದ್ದು ಏನಿದೆ ಅಂತಂದ್ರೆ, ಅಲ್ಲಿ ಹೊಗಟ್ಟಿ ಅವ್ರ ಫೋಟೋ ಬಂದ ತಕ್ಷಣ ನೋಡಿದ್ವಿ ನಾವು, ಬಹಳ ಖುಷಿ ಆಯಿತು. ಇವತ್ತು ಇಷ್ಟು ವಚನಗಳು ಬೆಳಿಬೇಕಾಯ್ತಂದ್ರೆ ಈ ಮಟ್ಟಕ್ಕೆ ನಾವೆಲ್ಲ ಒಂದು ಚಿಂತನ ಮನಸ್ಸನ್ನು ಮಾಡಬೇಕಾದ್ರೆ ಆ ಮಹಾಪುರುಷ ನೆನೆಸಬೇಕಾಗ್ತದೆ. ಅವರು ಬರಿಗಾಲಿ ಅಡ್ಡಾಡಿ, ಸೈಕಲ್ ಮೇಲೆ ಅಡ್ಡಾಡಿ, ವಚನಗಳನ್ನು ಮನೆಗೆ ಹೋಗಿ ಹುಡುಕಿ ತಂದು ಯಾವುದರ ಮೇಲೆ ಅರಿಶಿನ ಕುಂಕುಮ ಏರಿಸಿ ಪೂಜೆ ಮಾಡಿ ಅವುಗಳನ್ನೆಲ್ಲವೂ ಮುಟ್ಟಿದ್ರೆ ಮುರಿದು ಹೋಗುವಂಥ ಸ್ಥಿತಿ ಸಂಗ್ರಹ ಮಾಡಿ ಆ ವಚನ ಸಂಗ್ರಹ ಮಾಡಿ ವಚನ ಪಿತಾಮನ್ನು ಅನಿಸ್ಕೊಂಡ್ರು. ವಚನ ಪಿತಾಮ ತಗೊಳ್ಬೇಕು ಬಂದು ನಮ್ಮ ವಚನ ಸಾಹಿತ್ಯ ತಂದುಕೊಡ್ತಾರೆ. ವಚನ ಸಾಹಿತ್ಯದ ವಿಶಿಷ್ಟತೆ ಏನಿದೆ ಅಂದ್ರೆ, ನಿಮಗೆಲ್ಲರಿಗೂ ಬಹುಶಃ ಗೊತ್ತಿದೆ, ಕರ್ನಾಟಕದ ಕನ್ನಡ ನಾಡಿನ ನೆಲಮೂಲ ಸಂಸ್ಕೃತಿ, ನೆಲಮೂಲ ಸಾಹಿತ್ಯದ ವಚನ ಸಾಹಿತ್ಯ. ಬೇರೆ ಯಾವುದೇ ತಗೊಳ್ಳಿ ನೀವು, ಬೇರೆ ಯಾವ ತಗೊಳ್ಳಿ, ಮಹಾಭಾರತ ತಗೊಳ್ಳಿ ಅಥವಾ ರಾಮಾಯಣ ತಗೊಳ್ಳಿ, ಇವೆಲ್ಲವೂ ಬೇರೆ ಕಡೆಗೆ ಆಗಿ ಬಂದಿವೆ. ಸಂಸ್ಕೃತದಲ್ಲಿ ಬಂದಂಥದ್ದನ್ನು ಕನ್ನಡ ನಾವು ತಂದಿದ್ದೀವಿ. ಆದರೆ ಕನ್ನಡದ ನೆಲಮೂಲ ಸಂಸ್ಕೃತಿಯಿಂದ ಬಂದಂಥದ್ದು, ನಮ್ಮ ಬೆವರಿನಿಂದ, ನಮ್ಮ ಮಣ್ಣಿನಿಂದ ಬಂದಂಥದ್ದು ವಚನ ಸಾಹಿತ್ಯ ಅನ್ನುವಂಥದ್ದನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬೇರೆ ಏನೂ ಇಲ್ಲ. 12ನೇ ಶತಮಾನದಲ್ಲಿ ಏನೋ ಒಂದು ಕ್ರಾಂತಿ ಆಯಿತು. ಅದು ಧಾರ್ಮಿಕ ಕ್ರಾಂತಿ ಆಗಲಿ, ಸಾಮಾಜಿಕ ಕ್ರಾಂತಿ ಆಗಲಿ, ಕಾಯಿಕ ಕ್ರಾಂತಿ ಆಗಲಿ, ಜಗತ್ತಿನ ಬೇರೆ ಯಾವ ಕಡೆಗೂ ಇಂಥ ಕ್ರಾಂತಿ ನಡೆದಿಲ್ಲ. ಕರ್ನಾಟಕದಲ್ಲಿ ಬಂದೇನೆ. ಅದು ಖಂಡಿತವಾಗಿ ಅತ್ಯಂತ ತನ್ನ ದೃಢವಾದ ಹೆಜ್ಜೆಗಳನ್ನು ಈ 900 ವರ್ಷ ಹೆಜ್ಜೆ ಗುರುತುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತೇನು ಗುರುತು ನೋಡ್ತಾ ಇದ್ದೇವೆ ನಿಂತಿದ್ದೇವಲ್ಲ, ಇದು ಆ ಕ್ರಾಂತಿಯ ಒಂದು ಜ್ಯೋತ್ಕಾಲ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಆ ಬಸವಣ್ಣನ ಸಂಸ್ಕೃತಿ ಏನಿದೆ ಅದು ಇವತ್ತಿನ ಶ್ರೀಗಳ ಮುಖಾಂತರ ನಮ್ಮ ಪಾಂಡವಮಟ್ಟಿ, ಚನ್ನಗಿರಿ, ನಮ್ಮ ಈ ಭಾಗದಲ್ಲೆಲ್ಲ ಕಡೆ ಬೆಳೆಯುವ ದಾರಿ. ಇನ್ನು ಕನ್ನಡ ಕೊಟ್ಟಂಥದ್ದು ಏನು ವಚನ ಸಾಹಿತ್ಯ ಏನು ಕೊಡ್ತಿಲ್ಲ, ಭಾಷೆನ ಸರಳ ಮಾಡೋದು, ಭಾಷೆ ಸಿಂಪ್ಲಿಫೈ ಅಂತ ಹೇಳೋದು, ಸರಳ ಮಾಡೋದು ಯಾರು? ವಚನಕಾರ. ವಚನಕಾರಕ್ಕಿಂತ ಮೊದಲೊಂದು ವಚನಗಳನ್ನು ನೋಡಿ ನೀವು ಎಲ್ಲವೂ ಹಾಕಿದ್ರೆ ಕಬ್ಬಿಣದ ಕಟ್ಲೆ ಇನ್ನೂ ಚೆನ್ನಾಗಿ ಹೇಳ್ಬೋದು. ಆ ಎಲ್ಲರೂ ಶ್ರೀಸಾಮಾನ್ಯರ ಅರ್ಥ ಆಗಲ್ಲ. ಶ್ರೀಸಾಮಾನ್ಯನಿಗೆ ಭಾಷೆ ಮುಟ್ಟಬೇಕು, ನನ್ನ ಹೃದಯದ ನಿಮ್ಮ ಹೃದಯಕ್ಕೆ ಮುಟ್ಟಬೇಕು ಅಂದ್ರೆ ಭಾಷೆ ಸರಳ ಕೊಡಬೇಕು. ಭಾಷೆ ಸರಳ ಆಗಿದ್ದೇನೆ ವಚನಕಾರಿಕೆಯಲ್ಲಿ. ಆ ಹಿನ್ನೆಲೆಯಲ್ಲಿ ತಗೊಂಡ್ರೆ ಇವತ್ತು ಸಿಕ್ಕಂತ 8 ಜ್ಞಾನಪೀಠಗಳು, ಇಡೀ ಭಾರತದಲ್ಲಿ ಜ್ಞಾನಪೀಠ ಸಿಕ್ಕಂಥವ್ರು 8 ಸಿಕ್ಕದು ಏಕೈಕ ಭಾಷೆಗೆ ಕನ್ನಡವನ್ನೇ ನಾವು ಹೆಮ್ಮೆ ಪಡುವಂಥದ್ದು. ಅದಕ್ಕೆ ಕಾರಣ ಏನು ಅಂದ್ರೆ ಭಾಷೆಯನ್ನು ಸರಳ ಮಾಡಿದಂತ ಶರಣರು ಆ ಭಾಷೆಯನ್ನು ಸರಳ ಮಾಡಿಲ್ಲ ಅಂದ್ರೆ, ಸರಳೀಕರಣಗೊಂಡಿಲ್ಲ ಅಂದ್ರೆ, ನಾನು ಬರೆದದ್ದು ಬೇರೆಯವರಿಗೆ ಅದು ಎದೆ ಮುಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಪ್ರಶಸ್ತಿ ಸಿಗ್ತಿರಲಿಲ್ಲ.
ದೃಷ್ಟಿಯಿಂದ ಕನ್ನಡ ಭಾಷೆ ಬೆಳವಣಿಗೆಗೆ, ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ವಚನಕಾರ ಕೊಡುಗೆ ಅದ್ಭುತವಾದದ್ದು. ಈ ಅದ್ಭುತವಾದಂತಹ ಈ ವಚನನ ನಾವು ನಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ? ಅನ್ನ, ಆಹಾರ, ಆರೋಗ್ಯ, ಅಕ್ಷರ, ಅರ್ಥ. ಪ್ರತಿಯೊಬ್ಬರ ಜೀವನಕ್ಕೆ ಬೇಕಾಗುವಂಥದ್ದು ಅನ್ನ, ಆಹಾರ ಎರಡು ಒಂದೇನೆ ಅನ್ಬೋದು. ಆರೋಗ್ಯ ಬೇಕು, ಅದ್ರ ಜೊತೆ ಅಕ್ಷರ ಬೇಕು, ಅರ್ಥ, ಹಣ ಬೇಕು. ಇವು ಮೂರು ಇರದಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ. ಆರೋಗ್ಯ ಇರದಿದ್ರೆ ಏನೂ ಮಾಡಕ್ಕಾಗಲ್ಲ. ಇವತ್ತು ನಾವೆಲ್ಲರೂ ಕೂತಿಲ್ಲ, ಇವತ್ತಿನ ಉಪನ್ಯಾಸ ಕೇಳ್ತಾ ಇದ್ದೀವಿ ಅಂದ್ರೆ ನಾವು ಆರೋಗ್ಯ ಸರಿ ಇದೆ, ನಮ್ಗೆ ಯಾರಿಗೂ ಜ್ವರ ಬಂದಿಲ್ಲ, ಯಾರಿಗೂ ವಾಂತಿ ಭೇದಿ ಆಗಿಲ್ಲ, ಕೂತು ಕೇಳಿದ್ರೆ ನಮಗೆ ಸಹನೆ ಇದೆ. ಅದಕ್ಕೆ ನಮ್ಮ ಆರೋಗ್ಯ ಸರಿ ಇರುವಂತದ್ದು ಬಹಳ ಮುಖ್ಯ. ಎಷ್ಟೇ ಸಂಪತ್ತಿದ್ರು ಆರೋಗ್ಯ ಅನ್ನುವಂಥ ದೊಡ್ಡ ಸಂಪತ್ತು. ಇಲ್ಲೇ ನಮ್ಮ ಮನಸ್ಸಿರ್ತದೆ, ಸರಿಯ ಮಾತಿನ ಕಲು ಧರ್ಮ ಸಾಧನೆ ಮಾಡಬೇಕಾದ್ರೆ ಸರಿ ಅನ್ನುವಂಥದ್ದು ಇಟ್ಟಿರ್ಬೇಕು, ಆರೋಗ್ಯ ಅನ್ನುವಂಥದ್ದು ಸರಿ ಇರಬೇಕು. ಆರೋಗ್ಯ ಸರಿ ಇದ್ರೆ ಮಾತ್ರ ನಾವು ಖಂಡಿತವಾಗಿ ನಮ್ಮ ಒಂದು ಜೀವನ ಸಾಧನೆಯನ್ನು ಮಾಡಿಸಾಗ್ತದೆ. ವಚನಕಾರರು ತಮ್ಮ ವಚನವನ್ನು ಬರೆಯುವಾಗ ಅಂದ್ರೆ ಅಲ್ಲಿ ಒಂದು ವಿಶಿಷ್ಟತೆ ಏನಿದೆ ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಆರೋಗ್ಯದ ಬಗ್ಗೆ ಬರೀಲಿಲ್ಲ, ಪ್ರಾಸಂಗಿಕವಾಗಿ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಷಯ ಹೇಳಿದ್ದಾರೆ. ಪ್ರಾಸಂಗಿಕವಾಗಿ ಅವರು ಏನೋ ಹೇಳಿಕ್ಕೆ ಹೋಗ್ತಾ ಇದ್ದಾರೆ, ಏನೋ ಹೇಳಿಕ್ಕೆ ಹೋಗೋದ್ರ ಜೊತೆ ಜೊತೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆರೋಗ್ಯಕ್ಕೆ ಪಟ್ಟಂತ ಸಂಬಂಧಪಟ್ಟಂತ ಹತ್ತಾರು ವಿಷಯಗಳನ್ನ ನಮ್ಮ ಮುಂದೆ ಅವರು ಬಿಡ್ತಾರೆ ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ವಿಷಯ. ಒಂದು ವೇಳೆ 900 ವರ್ಷ ಹಿಂದೆನೆ ಅವರಿಗೆ ಇಷ್ಟು ಆರೋಗ್ಯದ ಬಗ್ಗೆ ಪ್ರಜ್ಞೆ ಇತ್ತು ಅಂದ್ರೆ ಇವತ್ತಿನ ನಮ್ಮ ಜನರಿಗೆ ಅಷ್ಟು ಆರೋಗ್ಯದ ಪ್ರಜ್ಞೆ ಇಲ್ಲ. ನಾನು ಒಂದು ಸ್ಕೂಲಿಗೆ ಬಂದಿದ್ದೆ, ಒಂದು ಸ್ಕೂಲಿಗೆ ನಮ್ಮ 2200 ವಿದ್ಯಾರ್ಥಿಗಳಿದ್ರು. ಮಕ್ಕಳಿಗೆ ಕೇಳಿದ್ದೆ ನಾನು ಏನಂತ, ಬೆಳಗ್ಗೆಲ್ಲ ಹಲವಿಸ್ತೀರಾ ಅಂತ. ಎಸ್, ಕೈಯಲ್ಲಿ ಎಲ್ಲ 22 ಮಕ್ಕಳು ಕೈ ಇರ್ತೀವಿ. ಎರಡನೇ ಪ್ರಶ್ನೆ, ರಾತ್ರಿ ಎಷ್ಟು ಜನ ಕೈ ಹಲವಿಸ್ಕೊತಿದ್ದೀರಾ ಅಂತ ಕೇಳ್ತಾರೆ. ನಾನು ನಿಮಗೇನು ಕೇಳಲ್ಲ, ಯಾರು ಯಾವ ನಿಮಗೆ ಅದನ್ನು ಕೇಳಲ್ಲ. ನಾನು ಎಷ್ಟು ಜನ ಹೋಗ್ತಾ ಇದ್ದೀರಾ ನೀವು? ಒಂದು 13 ಜನ ಕೈ ಎತ್ತಿದ್ರು. 22 13 ಜನ ಮಾತ್ರ ರಾತ್ರಿ ಹಲವಿಸ್ಕೊತಾ ಇದ್ರು. ಪಕ್ಕಕ್ಕೆ ನಮ್ಮ ಎಚ್ ಎಂ ಕೂತಿದ್ರು. ಎಚ್ ಎಂ ಹೇಳಿದ್ರು, ಹೆಡ್ ಮಾಸ್ತರು, ಸರ್ ನಮ್ಮ ಮಕ್ಕಳು ಕೇಳಬೇಡಿ, 110 ಜನ ಇದ್ದೀವಿ, ಯಾರು ಹೋಗುದು ನಾನು ಅಂದ್ರೆ ಹಲ್ಲು ಉಜ್ಕೊಳ್ಬೇಕು. ರಾತ್ರಿ ಹಲ್ಲು ಉಜ್ಕೊಳ್ಳೋದು ತುಂಬಾ ಅವಶ್ಯ ಇದೆ. ರಾತ್ರಿ ಹಲ್ಲು ಉಜ್ಕೊಳ್ಳದೆ ಹೋದ್ರೆ ಓಟೆ ಗೋಡೆ ಬಿಟ್ಟು ಹೋದ್ಮೇಲೆ ಬೆಳಗ್ಗೆ ಹಾಗೆ ನಮ್ದು ತಿಂಡಿ ಬಾಗಿಲು ಹಾಕಿದಂಗೆ ಹಲ್ಲನ್ನು ರಾತ್ರಿ ನಾವು ಉಜ್ಕೊಂಡು ಬರ್ಕೊಳ್ಳುವಂಥದ್ದು ಏನಿದೆ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಅವಶ್ಯ ಇರುವಂತಹದ್ದು ನಾವು ಇವತ್ತಿನ ಶತಮಾನ ಹೇಳ್ತಾ ಇದ್ದೇವೆ. ಇವತ್ತಿನ ಈ ಆರೋಗ್ಯ ಪ್ರಜ್ಞೆ ಇದೆ, ಇದು ಬಸವಾದಿಗಳಿಗೆ ಅವ್ರ ಜೊತೆ ಬಂದ ಸ್ಥಳಗಳಿಗೆ ಎಂದೋ ಇತ್ತು ಅನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈ ಉದಾಹರಣೆಗೆ ಒಂದು ವೈದ್ಯ ಸಂಗಣ್ಣ ಅಂತ ಒಂದು ಆಗ್ಬೋದು, ಎರಡು ವೈದ್ಯ ಸಂಗಣ್ಣ ಶರಣರು ಅವರು ಆಧ್ಯಾತ್ಮವನ್ನು ಹೇಳ್ತಾನೆ ಆರೋಗ್ಯದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಆರೋಗ್ಯ ಹೇಳ್ತಾ ಆಧುನಿಕ ಒಂದು ಆಧ್ಯಾತ್ಮದ ಚಿಂತನವನ್ನ ಜನರು ಹೆಚ್ಚಿಕೊಡ್ತಾ ಇದ್ರು. ಈಗ ಅವತ್ತಿನ ಕಾಲಕ್ಕೆ ಇರುವಂತದ್ದು ಅಂದ್ರೆ ಸುಮಾರು 900 ವರ್ಷ ಹಿಂದಿದ್ದಂಥದ್ದು ಅಲ್ಲಿ ಬಂದಿರುವಂತಹ ಒಂದು ಆರೋಗ್ಯದ ಪದ್ಧತಿ ಅಂದ್ರೆ ಆಯುರ್ವೇದ. ಅವತ್ತಿನ ಕಾಲಕ್ಕೆ ಇವತ್ತಿನವಂತ ಆರೋಗ್ಯ ಆಗಲಿ ಹೋಮಿಯೋಪತಿ ಆಗಲಿ ಯಾವುದೂ ಇರಲಿಲ್ಲ. ಆಯುರ್ವೇದ ಪದ್ಧತಿ ಒಂದು ಮುಖ್ಯವಾದಂಥದ್ದು. ಆಯುರ್ವೇದ ಪದ್ಧತಿ ಒಳಗೆ ವಾಸಿ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು, ಯಂತ್ರ ತಂತ್ರ ಹಿಂದಕ್ಕೆ ಹೋಗ್ತಾ ಇದ್ರು, ಹೊರಗೆ ದೇವರಿಗೆ ಹೋಗ್ತಾ ಇದ್ರು. ಇದ್ದಂತ ಒಂದು ಕಾಲ. ಒಂದು ನಾವು ವಚನದಲ್ಲಿ ಅತ್ಯಂತ ಹಿರಿಯ ವಚನಕಾರ ಇದ್ದಾರೆ ದೇವರ ದಾಸಿಮಯ್ಯ. ದೇವರ ದಾಸಿಮಯ್ಯ ನಾವು ಆದ್ಯ ವಚನಕಾರ. ಆದ್ಯ ವಚನಕಾರ ಒಂದು ಕಡೆ ಹೇಳ್ತಾರೆ ಹೇಗಿದೆ ಅಂತಂದ್ರೆ, ಜ್ವರ ಬೆಳೆದಿಯ ಬಾಯಿಗೆ ನೊರೆ ಹಾಲು ರುಚಿಸುವುದೇ, ನರಕದಲ್ಲಿ ಬೀಳುವ ಮನುಷ್ಯರಿಗೆ ಶಿವಭಕ್ತಿ ಕಹಿ ಕಾಣ ರಾಮನಾಥ ಒಂದು ವಚನದ ಮುದ್ರೆ. ಜ್ವರ ಬಂದಾಗ ನಾನು ಕೈ ಆಗ್ತಾ ಇದೆ, ಜ್ವರ ಬಂದಾಗ ಹಾಲು ರುಚಿ ಹತ್ತುವುದಿಲ್ಲ. ಇವತ್ತು ಅದ್ರ ಸಹಿತ ನಮ್ಗೆ ಜ್ವರ ಬಂತು ಅಂದ್ರೆ ನಮ್ಮ ನಾಲ್ಕು ಕೈ ಆಗ್ತದೆ. ನೀವು ಜಿಲೇಬಿ ಕೊಟ್ಟರು ಹತ್ತು ಸರಿಯಾಗಿಲ್ಲ, ಜೇನು ಉಪ್ಪು ಕೊಟ್ಟರು ರುಚಿ ಹತ್ತುತ್ತದೆ, ಯಾಕಂದ್ರೆ ಜ್ವರ ಬಂದಿದೆ. 21ನೇ ಶತಮಾನದ ವೈದ್ಯಕೀಯವಾಗಿ ಬೆಳೆದಂತ ನಾವು ಹೇಳ್ತೇವೆ. ಆ 900 ವರ್ಷದಿಂದ ರಾಮನಾಥ 1040 ಇಸ್ವಿಯಲ್ಲಿ ಆಗಿರುವುದಂತ ಬುಡೂರು ಅನ್ನುವಂಥದ್ದು ಒಂದು ಊರಿದೆ ಯಾದಗಿರಿ ಜಿಲ್ಲೆಯಲ್ಲಿ. ಆ ಬುಡೂರಲ್ಲಿ ಆಗಿರುವಂತ ಒಂದು ರಾಮನಾಥ ಅನ್ನುವಂಥ ಕಾಲದಲ್ಲಿ ಬರುವಂತಹ ದೇವರ ದಾಸಿಮಯ್ಯ ಏನ್ ಹೇಳ್ತಾರೆ ಅಂದ್ರೆ, ಈ ಜ್ವರ ಬೆಳೆದಿಗೆ ಬಾಯಿಗೆ ನೊರೆ ಹಾಲು ಆಗಲ್ಲ, ಏನು ವಿಶ್ರಾಮ ಕೊಡೋದು ರುಚಿ ಹತ್ತಿಲ್ಲ. ಯಾಕಂದ್ರೆ ಅದು ಜ್ವರ ಅಂದ್ರೆ ಅವರಿಗೆ ಜ್ವರದ ಕಲ್ಪನೆ ಇತ್ತು, ಜ್ವರದ ಜೊತೆಗೆ ಬಾಯಿ ಕೈ ಆಗುತ್ತೆ ಅನ್ನುವಂಥ ಕಲ್ಪನೆ ಒಂದು ಅವ್ರಿಗೆ ಬಂದಂಥದ್ದು ಅಂತಂದ್ರೆ ಅವರಿಗೆ ಈ ಒಂದು ಆರೋಗ್ಯದ ಬಗ್ಗೆ ಒಂದು ಪ್ರಜ್ಞೆ ಬಂದಿದೆ. ಬಸವಣ್ಣವರ ಒಂದು ವಚನದಲ್ಲಿ ಅವರು ಬಸವಣ್ಣವರು ಹೇಳುವಂಥ ವಿಷಯಗಳೇ ಇರ್ತದೆ. ಪ್ರಾಸಂಗಿಕವಾಗಿ ಏನ್ ಹೇಳ್ತಾರೆ, ಅರ್ಥರೇಖೆ ಎತ್ತಿದ್ದೊಡೆಯಲು ಆಯುಷ್ಯ ರೇಖೆಯಲ್ಲಿ ತೊಡಗಬೇಕ. ಅರ್ಥರೇಖೆ ಎತ್ತಿದ್ದೊಡೆಯಲು ನಿಮಗೆ ಇಲ್ಲಿ ಅರ್ಥರೇಖೆ ಹಣಕಾಸು ರೇಖೆ ಬಹಳ ದೊಡ್ಡದಿರ್ಬೋದು, 15 ಕೆಜಿ ಬಂಗಾರ ಇರ್ಬೋದು, ಹೀರೋ ಹೊಂಡ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು. ಆಯುಷ್ಯ ರೇಖೆಯಲ್ಲಿ ತೊಡಗಬೇಕ. ಆಯುಷ್ಯ ರೇಖೆ ಇರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕೈಯಲ್ಲಿ? ಅದಕ್ಕೆ ಬಸವಣ್ಣವರಿಗೆ ಏನು ಪ್ರಜ್ಞೆ ಇತ್ತು ಅಂದ್ರೆ ಅವರ ಕಾಲಕ್ಕೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ.
ಆರೋಗ್ಯದ ಬಗ್ಗೆ ಬರೀದೇನೆ ಅವರು ಆಧ್ಯಾತ್ಮದ ಬಗ್ಗೆ ಹೇಳ್ತಾರೆ ಅರ್ಥಕ್ಕೆ ಎಷ್ಟು ತಿಳಿಯೋದು. ನಿಮಗೆ ಇರೋ ಹೊಟ್ಟ ಆದರೆ ಅದು ಹೊಟ್ಟೆಗೆ ಇಡುವುದು ಹೊರತು ಆರೋಗ್ಯ ಸರಿ ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಇವತ್ತು ಆರೋಗ್ಯ ಸರಿ ಇದೆ ತಿಳ್ಕೊಂಡು ಇಷ್ಟು ಜನ ಶಾಸ್ತ್ರ ಕೇಳ್ತಾ ಇದ್ರು. ನಮ್ಮ ಆರೋಗ್ಯ ಸರಿ ಇಲ್ಲಂದ್ರೆ ಅದಕ್ಕೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದೇನಿದೆ ಇದು ಖಂಡಿತವಾಗಿ ವಚನಕಾರರಿಗೆ ಎಲ್ಲರಿಗೂ ಮೊದಲಟ್ಟಾಗಿತ್ತು. ಅದಕ್ಕೆ ಅವರ ಕಾಲಕಾಲಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆಧ್ಯಾತ್ಮದೊಂದಿಗೆ ಲೌಕಿಕವಾದ ಜೀವನಕ್ಕೆ ಬೇಕಾಗುವಂತಹದ್ದು ಹೆಲ್ತ್ ಇಸ್ ಎನ್ ಅಸೆಟ್, ಆರೋಗ್ಯ ಅನ್ನುವಂಥದ್ದು ಒಂದು ಆಸ್ತಿ ಅನ್ನುವಂಥ ಪ್ರಜ್ಞೆಯನ್ನ ಜನತೆ ತಮ್ಮ ವಚನಗಳ ಮುಖಾಂತರ ಮಾಡ್ತಾ ಇದ್ರು. ಹಾಗೆ ಒಂದು ಮಾತಾಡಿದಂತಹ ಇಂಚರ ಅವರು ಮಾತಾಡಿದ್ರು, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಗೆ ಮಾಡಯ್ಯ. ಅದನ್ನ ಕೇಳ್ತಾ ಹೋದ್ರು. ನೋಡಿ ನೀವು ಇಲ್ಲೇ ಆ ಒಂದು ನುಡಿಸಬೇಕಾದ್ರೆ ಅತ್ಯಂತ ಮುಖ್ಯವಾಗಿದ್ದು ಯಾವುದು ಅಂದ್ರೆ ಅಲ್ಲಿ ಖಂಡಿತವಾಗಿ ಬೇಕಾಗಿದ್ದು ಅಂದ್ರೆ ಅಲ್ಲಿ ಶಿರವ ಸೋರೆಯ ಮಾಡಯ್ಯ. ಶಿರ ಅನ್ನುವಂಥದ್ದು, ತಲೆ ಅನ್ನುವಂಥದ್ದು, ಬ್ರೈನ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಅಂಗ ಅನ್ನುವಂಥದ್ದು. ಆ ಪ್ರಮುಖ ಅಂಗದ ಬಗ್ಗೆ ಹೇಳುವಾಗ ಈ ವಚನಗಳು ಅದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಶಿರವೇ ಶ್ರೇಷ್ಠ ಅನ್ನುವಂಥದ್ದು ಪ್ರತ್ಯೇಕ ಇದ್ದವು. ಹಾಗೆ ಇನ್ನೊಂದು ವಚನ ಹೇಳಿದ್ರು ಅವರು ನಿಮಗೆ, ಉಳ್ಳವರು ಶಿವಾಲಯ ಮಾಡುವುದು ನಾನೇನು ಮಾಡಲಿ, ನಾ ಬಡವನಯ್ಯ, ನನಗೇನು ಮಾಡಲಿಕ್ಕಾಗಲ್ಲ, ನನಗೆ ಆಶಿಸಿ ಬೆಳ್ಳಿ ಕಟ್ಟಲಿಕ್ಕಾಗಲ್ಲ. ಯಾಕಂದ್ರೆ ನಾನು ದೇಹವೇ ದೇಗುಲ ಅನ್ನುವಂಥ ಹೇಳುವಾಗ ಇದನ್ನು ನಾನೇ ಕಂಬ ಅಂತ ಹೇಳುವಾಗ ಈ ಅದ್ವೈತ ಸಿದ್ಧಾಂತವನ್ನ ಈ ಲೌಕಿಕವಾದಂತಹ ಒಂದು ಆರೋಗ್ಯದ ಬಗ್ಗೆ ಹೊಂದಿಸಿ ಹೇಳುವಂಥದ್ದು. ನನ್ನೊಳಗೆ ಸೇರಿದ್ದಾನೆ, ನನ್ನೊಳಗೆ ನನ್ನ ಆತ್ಮ ಇದೆ, ನನಗೆ ನಾನು ಅವನಿಂದ ಬಂದವನು, ನಾನು ಎರಡು ಬಂದೇನೆ ನನ್ನೊಳಗೆ. ಅದಕ್ಕೆ ನನ್ನ ದೇಹವನ್ನು ಅನ್ನುವಂಥದ್ದನ್ನ ಆರೋಗ್ಯದ ಪ್ರಜ್ಞೆ ಮುಖಾಂತರ ಹೇಳ್ತಾ ಇನ್ನೂ ನಮ್ಮ ಕೆಲವೊಂದು ಪ್ರಶ್ನೆ ಅವರಿಗೆ ಕೆಲವೊಂದು ನಾವು ಹೋದಾಗ ಗಮನಿಸಿದ್ರೆ ಅವರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬರೀ ದೈಹಿಕ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯದ ಬಗ್ಗೆ. ಮರವನೇರಿನ ಮರಕಟಗಳಂತೆ ಹಲವು ಒಮ್ಮೆ ಹಾರುತ್ತಲಿದ್ದೇನೆ ಅಂತ ವಚನ. ಕೊಂಬೆಲಿರುವಂತಹ ಮರದಲ್ಲಿರುವಂತಹ ಮಂಗ ಯಾವ ರೀತಿ ಹಾರಾಡ್ತದೋ ಆ ಮಂಗ ಹಾರಾಡುವಂಥದ್ದು ಮನಸ್ಸು. ನಮ್ಮ ಮನಸ್ಸು ಹೇಗಿದೆ ಅಂದ್ರೆ ಮಂಗಿದ್ದಾಗ ನಾವು ಒಳ ದೇವಸ್ಥಾನ ಇರ್ತೀವಿ, ಹೊರ ಚಪ್ಪಲ್ ವಿಚಾರ ಮಾಡ್ತೀವಿ, ಚಪ್ಪಲ್ ಬಿಟ್ಟು ಬಂದಿನಿ ಯಾರು ತಗೊಂಡು ಹೋಗ್ತಾರೆ ಅನ್ನೋ ಚಿಂತೆ ಮಾಡ್ತಿರ್ತೀವಿ. ಮನಸ್ಸು ಎಲ್ಲಿಯೋ ಇಂದ ಎಲ್ಲಿಯೋ ಇರುತ್ತೆ. ಈ ಕಾಲದಲ್ಲಿ ಮತ್ತೆ ಇವತ್ತಿನ ಕಾಲದಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಮನಸ್ಸು ಅನ್ನುವಂಥದ್ದು ಅದ್ಭುತವಾದಂತಹ. ನಾವು ಮನಸ್ಸನ್ನು ಶುದ್ಧಿ ಇಟ್ಟುಕೊಂಡ್ರೆ ಏನೋ ಸೌಂಡ್ ಮೈಂಡ್ ಅನ್ನುವಂಥ ಇತ್ತು, ಸೌಂಡ್ ಬಾಡಿ ಸಾಧ್ಯತೆ ಅನ್ನುವಂಥದ್ದು 20 ಶತಮಾನದ ಕಲ್ಪನೆ. ಈ ಕಲ್ಪನೆ ಬಸವಣ್ಣವರಿಗೆ 11 ಶತಮಾನ 12 ಶತಮಾನದಲ್ಲಿ ಗೊತ್ತಿತ್ತು. ಎಲ್ಲ ಚಿಕ್ಕ ಅತ್ತಿ ಹಣ್ಣು ನೋಡೆಯ, ನನ್ನ ಚಿತ್ತು ನನ್ನ ಮನಸ್ಸು ಹೇಗಿದ್ರೆ ಅತ್ತಿ ಹಣ್ಣು ಬ್ಯಾನ್ ನೋಡೋದು ತುಂಬಾ ಚೆನ್ನಾಗಿದೆ. ನಾವೆಲ್ಲ ನೋಡಿದ್ರೆ ಅತ್ತಿ ಹಣ್ಣು ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಒಡೆದೇ ನನ್ನ ಮನಸ್ಸು ಆಗಿದೆ. ಅದಕ್ಕೆ ಮನಸ್ಸು ಅನ್ನುವಂಥದ್ದು ಶುದ್ಧ ಇಟ್ಟು ಮನಸ್ಸು ಅನ್ನುವಂಥದ್ದು ಶುದ್ಧ ಇಟ್ಟು ಖಂಡಿತವಾಗಿ ನಾವು ಸಬಲವನ್ನೇ ಕೊಟ್ಟರೆ ನುಂಗಬಹುದು ಅನ್ನುವಂಥ ಕಲ್ಪನೆ ಅವರಿಗೆ ವಚನದಲ್ಲಿ ಹೇಳುವಂಥದ್ದನ್ನ ಮಾಡ್ತಾ ಇದ್ದಾರೆ. ಇದನ್ನೇ ಒಂದು ನಾವು ತಗೊಂಡಾಗ ಒಂದು ಕಡೆಗೆ ಮನಸ್ಸು ಸ್ಟಾರ್ಟ್ ಮಾಡುತ್ತೆ. ಈ 5 ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗ, ಚರ್ಮ, ಜ್ಞಾನ. ಆ 5 ಜ್ಞಾನೇಂದ್ರಿಯಗಳೇ 5 ಕರ್ಮೇಂದ್ರಿಯಗಳು. ಇವು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ನಂತರ ಮನಸ್ಸು, ಅಲ್ಲಿ ವಿವೇಕ, ಒಂದರ ಮೇಲೆ ಒಂದಿವೆ. ಈ 5 ಏನನ್ನ ಹೇಳ್ತಾವ. ಕಣ್ಣನ್ನು ನೋಡಬೇಡದನ್ನು ಓದೋದು, ಕಿವಿ ಕೇಳಬೇಡದನ್ನು ಕೇಳ್ತದೆ. ಈಗ ಹೋದ್ರೆ ಬದುಕುವಂತಹದ್ದು ಸರಿ ಆಗಲ್ಲ ಅನ್ನುವಂಥದ್ದು ನನ್ನಂತದ್ದು ತಮ್ಮ ಒಂದು ವಚನ ಹೇಳ್ತಾರೆ. ಅಲ್ಲೇ ಆರೋಗ್ಯದ ಬಗ್ಗೆ ನಮ್ಗೆ ಗೊತ್ತಾಗದೆ ಮನುಷ್ಯನ ಆರೋಗ್ಯದ ಬಗ್ಗೆ ಹೇಳುವಂಥದ್ದು ಕಾಣ್ತದೆ. ಕಾಲುಗಳೆರಡು ಹಾನಿ ಕಂಡಯ್ಯ, ವಿಚಾರ ಮಾಡಿ ಎಷ್ಟು ಕಣ್ಕಂಡು ಮಾಡ್ತಾರೆ. ಕಾಲುಗಳೆರಡು ಹಾನಿ ಕಂಡಯ್ಯ, ದೇಹವೆಂಬುದು ತುಂಬಿದಿ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯವರು 5 ಮಾನಿಸರು, ಬಂಡಿಯ ಹೊಡೆಯವರು 5 ಮಾನಿಸರು, ಕಣ್ಣು, ಕಿವಿ, ಮೂಗ, ಚರ್ಮ, ಏನು 5 ಜ್ಞಾನೇಂದ್ರಿಯಗಳವ ಇವು ಬಂಡಿಯನ್ನು ಓಡಿಸ್ತಾ ಇದ್ದರು. ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಒಬ್ಬರಿಗೊಬ್ಬರು ಹೊಂದಾಣಿಕಿಲ್ಲ ಅಂದ್ರೆ ಅದರ ಅಚ್ಚುವನ್ನು ಮುರಿದು ಪಡೆಯ ತೊಡೆ ಅಚ್ಚು ಮುರಿಯಿತು ಮಹೇಶ್ವರ. ಅರ್ಥ ಮಾಡ್ಕೊಳ್ತೇ ನಾವು ಗಾಡಿ ಓಡಿಸಿದ್ರೆ ಖಂಡಿತವಾಗಿ ಗಾಡಿ ಒಗ್ಗಾಗ ದೇಹ ಅನ್ನುವಂಥದ್ದು ಹಾಳಾಗ್ತಾರೆ. ಅದಕ್ಕೆ ಒಂದೊಂದು ಹೇಳಿಕೆ ಹೋಗಿ ಮತ್ತೊಂದು ಹೇಳುವಂಥದ್ದು. ನಮಗಿಲ್ಲಿ ಆಧ್ಯಾತ್ಮ ಇದೆ, ಆಧ್ಯಾತ್ಮದ ಜೊತೆ ಮನಸ್ಸಿದೆ. ಮನಸ್ಸು ಯಾವ ರೀತಿಯಾಗಿ 5 ಜ್ಞಾನೇಂದ್ರಿಯಗಳನ್ನ ಯಾವುದನ್ನು ಬೇಡ ಅಂತ ನೋಡಿ ನಮ್ಮಲ್ಲಿ ಹೆಸರು ಹೇಳ್ತೇವೆ. ದೊಡ್ಡವ್ರು ಹೇಳ್ತಾರೆ ಹುಟ್ಟಾಕಿನ ಬೇಡ, ತಂಬಾಕಿನ ಬೇಡ ಅಂತ ಹೇಳ್ತಾರೆ. ತಂಬಾಕನ್ನು ನಾವು ಬೇಡ ಅಂದ್ರೆ ತಿಂತೇವೆ. ತಂಬಾಕು ಹೇಗಿದೆ? ತಂಬಾಕನ್ನು ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ಕತ್ತೈ ಸಹಿತ ತಂಬಾಕದ ಎಲೆ ತಿನ್ನೋಲ್ಲ. ಹಸಿವಾದ ತುಂಬಾ ಹಸಿವಾಗಿದೆ, ಮಧ್ಯಾಹ್ನ 2 ಗಂಟೆಗೆ ಕತ್ತೆ ಹಸಿವಾಗಿದೆ ಅಂದ್ರೆ ಕತ್ತೆ ಮುಂದೆ ಹಸಿರು ತಂಬಾಕು ತಿನ್ನಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ತಾರೆ ನೋಡಿ, ನೀವು ಎಲ್ಲರೂ ನೋಡಿದ್ದೀರಾ. ಅದ್ರ ಕೈಗಳಲ್ಲಿ ತಂಬಾಕು ಹಾಕೊಂಡು 2 ಬೆಳ್ಳ ತಿದ್ದಿ
ಸುಣ್ಣ ಗೋಡೆ ಸುಣ್ಣ ಹಚ್ಬೇಕಾದ್ರೆ ನಾವು ಕಸಬರಿ ತೋರಿಸ್ತೇವೆ ಅಂತ ಸುಣ್ಣ ಆಟಾಡಿಸಿ ತಿಕ್ಕಿ ಬಾಯಿ ಹಾಕಿಬಿಟ್ಟು ನಮಸ್ಕಾರ ಇಷ್ಟಪಡ್ತೀವಿ. ನಮ್ಗೆ ಯಾರ ಮೇಲೆ ಉಳಿದ ದಿವಸಕ್ಕೆ ಗೊತ್ತಾಗಲ್ಲ ನಮಗೆ. ಅದು ಖಂಡಿತವಾಗಿ ಏನಾಗ್ತಾ ಇದ್ದಾರೆ, ಕ್ಯಾನ್ಸರ್ ದಾಳಿ ಆಗ್ತಾ ಇದೆ. ಅದಕ್ಕೆ ಮನಸ್ಸು ದೃಢ ಮಾಡಿಕೊಳ್ಳುವಂಥದ್ದು, ಮನಸ್ಸು ಗಟ್ಟಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯನೇ. ಈ ದೇಹ ಅನ್ನುವಂಥ ಬಂಡಿ ಸರಿಯಾಗಿ ಹೋಗ್ಬೇಕಾಗ್ತದೆ, ಸರಿಯಾಗಿ ಹಿಂದೆ ಹೋಗ್ಬೇಕಾಗ್ತದೆ. ಆ 5 ಏನು ಮಾನಸಿಕರಿದ್ದಾರೆ, 5 ಮನಸ್ಸುಗಳೇನಿವೆ ಅವು ನಿಯಂತ್ರಣ ಮಾಡುವಂಥದ್ದು ಬಹಳ ಮುಖ್ಯದ. ಅದರ ಇಚ್ಛೆಯನ್ನು ಅರಿವು ಪಡೆಯದೆ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ನಾವು ಗಾಡಿ ಓಡಿಸಿದ್ರೆ ಖಂಡಿತವಾಗಿ ಅದರ ಮುರಿದು ಹೋಗ್ತಾ ಇದೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದನ್ನು ಇನ್ನು ಮೊದಲ ವಚನಗಾರಕ್ಕೆ ಹೋದು ನಮಗೆ ಓದಿಲ್ಲ. ಆಗ ಮೊದಲು ಕನ್ನಡದ ಕವಿತೆ ಹೋದು ಅಕ್ಕಮಾದೇವಿ ಹೇಳ್ತಾರೆ ಒಂದು ಕಡೆಗೆ ಒತ್ತಡಗಳು, ಸ್ಟ್ರೆಸ್, ಸ್ಟ್ರೈನು, ಸಾಮಾಜಿಕ ಒತ್ತಡ ಹೇಗಿರುತ್ತೆ. ಸಂಧಿಯ ಮಟ್ಟದಲ್ಲಿ ಮನೆಯ ಮಾಡಿ ಶಬ್ದಕ್ಕೆ ನಾಯಿಸಿದಂತಯ್ಯ ಅದಕ್ಕೆ ಮನೆ ಮಾಡಿ ಶಬ್ದ ಅನ್ಕೊಳ್ಳೋದು ಸಾಧ್ಯ ಇದೆ ನಮಗೆ. ಯಾಕಂದ್ರೆ ಈ ಲೋಕದಲ್ಲೆಲ್ಲ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು. ಸೊ ಕೋಪ ಅನ್ನೋದು ತುಂಬಾ ಕೆಟ್ಟದ್ದು. ಅಕ್ಕಮಾದೇವರೇ ಹೇಳಿದ್ರು, ಮುಂದುವಂತ ಸರ್ವಜ್ಞ ಹೇಳ್ತಾರೆ, ಕೋಪ ಎಂಬುದು ತಾನು ಪಾಪದ ನೆಲೆಗಟ್ಟು, ಕೋಪ ಎಂಬುದು ತಾನು ಪಾಪದ ನೆಲೆಗಟ್ಟು, ಕೋಪ ತಾಣದ ರೂಪದಲ್ಲಿ ಸರ್ವಜ್ಞ. ಅದೇ ಬಾಯಿಯೊಳಗೆ ಇದ್ದಂಗೆ ಆಗುತ್ತೆ. ಆ ಸಿಟ್ಟಿಗೆ ಬರಲಿಕ್ಕೆ ನಾವು ಏನು ಮಾಡಿದೆವು, ಆ ಸಿಟ್ಟು ಅನ್ನುವಂಥ ನಮ್ಮನ್ನು ಹಾಳು ಮಾಡ್ತದ, ಟೆನ್ಷನ್ ಕ್ರಿಯೇಟ್ ಮಾಡ್ತದ. ಟೆನ್ಷನ್ ಕ್ರಿಯೇಟ್ ಆಯಿತು, ಒತ್ತಡ ಕ್ರಿಯೇಟ್ ಆಯಿತು, ಒತ್ತಡ ಟೆನ್ಷನ್ BP ದಾರಿ ಮಾಡಿಕೊಡ್ತದೆ, BP ದಾರಿ ಮಾಡಿಕೊಟ್ಟು ನಾನು ಸ್ಟ್ರೋಕಿಗೆ ದಾರಿ ಮಾಡಿಕೊಟ್ಟು ಸ್ಟ್ರೋಕ್ ಆಗುತ್ತೆ, ಪ್ಯಾರಲಿಸಿಸ್ ಆಗುತ್ತೆ, ಬದುಕು ಹಾಳಾಗುತ್ತೆ. ಅದಕ್ಕೆ ಈ ಒತ್ತಡಗಳಿಗೆ ಯಾವಾಗಿದ್ದರೂ ಏನಾದರೂ ನಾನು ಮಾಡಿ ಸರಿಯದು ಇದು ಪ್ರತಿಯೊಂದನ್ನು ನಾವು ನಮ್ಮ ಆತ್ಮಕರ್ಮವಾಗಿ ಮಾಡಬೇಕು ಮತ್ತು ಲೋಕದ ಸ್ತುತಿ ನಿಂದೆಗಳಿಗೆ ಬೆಲೆ ಕೊಟ್ಟು ನಮಗಿನ್ನೂ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಅಕ್ಕಮಾದೇವಿಯವರು ಸಹಿತ ಇಂಥದ ಒಂದು ಅದ್ಭುತವಾದಂತಹ ಒಂದು ವಚನ ಇದೆ. ಹಾಗೆ ಹೇಳ್ತಾರೆ, ಈ ಶುಚಿ ಬಗ್ಗೆ ನಮಗೆ ಗೊತ್ತಿದ್ದು ದೇಹ ಶುಚಿ, ನಾವು ಮಾಡೋ ಮನಸ್ಸು ಶುಚಿ ಇದೆ. ಆ ಅಕ್ಕಮಾದೇವಿಯವರ ಒಂದು ವಚನದಲ್ಲಿ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ ಇದ್ದಾರೆ. ಭಾವನೆ ಸಹಿತ ಶುಚಿ ಇರಬೇಕು. ಭಾವ ಶುಚಿ ಇಂದಿಪ್ಪ ಪಂಚತೀರ್ಥಗಳನ್ನು ಒಳಗೊಂಡಂತಹ ಮಧ್ಯದಲ್ಲಿ ನಿಮ್ಮ ಸೆಡಲ ತೋರಿ ಎಲ್ಲನ್ನು ಮಲ್ಲಿಕಾರ್ಜುನ ಅನ್ನುವಂಥದ್ದನ್ನ ಅವ್ರು ಕೇಳ್ತಾರೆ. ಯಾಕೆ ಬರೀ ಸ್ನಾನ ಮಾಡಿ ದೇಹವನ್ನು ಶುಚಿಸ್ಕೊಳ್ಳೋದು ಮುಖ್ಯಲ್ಲ, ನಾನು ಜೊತೆಗೆ ಏನಿರ್ಬೇಕಲ್ಲ, ಮನಸ್ಸು ಇರಬೇಕು, ಭಾವ ಶುದ್ಧಿ ಇರಬೇಕು, ತನುಶುದ್ದು, ಮನಸ್ಸುದ್ದು. ಅದ್ರ ಜೊತೆಗೆ ಈ ಒಂದು ಪಂಚತೀರ್ಥ ಅನ್ನುವಂಥದ್ದು ಈ 5 ಶುದ್ಧತೆಗಳಿರಲ್ಲ ನೋಡಿ. ಒಂದು ಸಣ್ಣ ಬರೀ ಕೈ ಸುಳ್ಕೊಳ್ಳುವಂತಹ ಒಂದು ಕಡೆಗೆ ಕರೋನಾದಲ್ಲಿ ನಮಗೆಲ್ಲ ಗೊತ್ತಿತ್ತು. ಅವರಿಗೆ ಬಂದ ಕೈ ತಗೋಬೇಕು, ಮುಖಕ್ಕೆ ಮಾಸ್ಕ್ ಹಾಕೋಬೇಕು, ಬಂದವರು ಕೈ ಕುಳಿತಲು ಸಹಿತ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ಈಗ 4 ವರ್ಷಗಳಲ್ಲಿ ಎಲ್ಲ ಕಡೆ ಯಾರು ಕೈ ಕುಲುಕ್ತಾ ಇರಲಿಲ್ಲ, ಯಾರು ಮಾಸ್ಕ್ ಇಲ್ಲದೆ ಮಾತಾಡ್ತಾ ಇಲ್ಲ. ಶುದ್ಧತೆಯ ಮೂಲ ಅದಕ್ಕೆ ಬರೀ ದೈಹಿಕ ಶುಚಿ ಅಲ್ಲ, ಮನಸ್ಸು ಶುಚಿ ಇರಬೇಕು. ನಮ್ಮ ಒಳಗಿನ ಮನಸ್ಸು ಶುಚಿ ಇತ್ತು ಅಂತಂದ್ರೆ ನಾವು ಮಾಡುವಂಥ ಕಾರ್ಯ ಶುಚಿ ಆಗುತ್ತೆ. ಮನಸ್ಸುಗಳಿಗೆ ಏನಾದರೂ ಯಾರು ಬೇಕು ನಿದ್ರೆ ಮಾಡ್ಕೊಂಡು ನಾವು ಏನು ಮಾಡಿದ್ರೆ ಅದಕ್ಕೆ ಸರಿಯಾಗಿ ಮುಟ್ಟಲ್ಲ. ಇನ್ನೊಂದು ಅದ್ಭುತವಾದಂತಹ ಒಂದು ವಚನ ಇದೆ ಅಕ್ಕಮಾದೇವಿಯವರು, ಬಹುಶಃ ನೀವೆಲ್ಲ ಕೇಳಿದ್ದೀರನ್ನೇ. ಹಾಗಿದೆ ಅಂದ್ರೆ ಅದು ಆಹಾರ ಬಗ್ಗೆ ಮಾಡಿದೆ. ಈಗ ಆಹಾರ ಬಗ್ಗೆ ಮಾಡಿದೆ ಹೇಳಿದೆ, ಬಹುಶಃ ಆಹಾರ ಬಗ್ಗೆ ಮಾಡಿದೆ. ಒಂದ್ಸಲ ಅಲ್ಲ, 2 ಸಲ ಹೇಳ್ತಾರೆ. ಅಕ್ಕಮಾದೇವಿ ಹೇಳುವಂಥದ್ದು ಆಹಾರದ ಬಗ್ಗೆ ಮಾಡಿದೆ, ಆಹಾರ ಬಗ್ಗೆ ಮಾಡಿದೆ. ಒಂದೇ ಸಲ ಹೇಳಿ ಸಮಾಧಾನ ಆಗಿಲ್ಲ. ಯಾಕಂದ್ರೆ ಗೊತ್ತು ನಮ್ಮ ಬಿಜಾಪುರ ಜನ ಗೋಳು ಬಂದಿದ್ದಾರೆ, ಒಂದ್ಸಲ 7 ಸಲ ಹೇಳ್ತಾರೆ. ಅದೇ ಆಹಾರ ಬಗ್ಗೆ ಮಾಡಿ ಕಡಿಮೆ ತಿಂದ್ರಪ್ಪ, ಕಡಿಮೆ ತಿಂದ್ರಿ. ಯಾಕೆ ಕಡಿಮೆ ತಿಂದ್ರಿ? ನಮ್ಮ ಜನ ಹಾಗಿದ್ರೆ ಮಳೆ ಆಹಾರ ಕೆಟ್ಟಲ್ಲ, ಮಕ್ಕಳಿಗೆ ಕೆಟ್ಟಲ್ಲ ಅಂತ ಉಳಿಸಿ ಮಕ್ಕಳಿಗೆ ಕೆಡಿಸಿರು. ಅದು ಮಾಡಬೇಡಿ. ಯಾಕೆ? ಆಹಾರ ಹೆಚ್ಚಿನ ಏನಾಗುತ್ತೆ? ಆಹಾರ ಕೇಳಿದ್ರೆ ಮಾಡಿದೆಯ, ಆಹಾರ ಕೇಳಿದ್ರೆ ಮಾಡಿದೆಯ, ಆಹಾರದಲ್ಲಿ ವ್ಯಾಧಿ ಹಬ್ಬಿ ಕಲಿಯುವುದಯ್ಯ. ಆಹಾರ ಬದುಕಲಿಕ್ಕೆ ಆಹಾರ ಬೇಕು, ಆದರೆ ಆಹಾರದಲ್ಲಿ ವ್ಯಾಧಿ ಹಬ್ಬಿ ಕಲಿಯುವುದಯ್ಯ. ಆಹಾರದಲ್ಲಿ ನಿದ್ರೆ ತಾಮಸ ಮೈಬರ್. ಈಗ ನೀವು ಅಕಸ್ಮಾತ್ ಒಬ್ಬಟ್ಟು ಊಟ ಮಾಡಲಿಕ್ಕೆ ಕೂತಿದ್ರಿ, ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬಟ್ಟು ಪಾಯಸ ಊಟ ಮಾಡಿ ಕೊಟ್ಟಿದ್ರೆ ಇಲ್ಲಿ ಯಾವ ಮಾತು ನೀವು ಕಿವಿಗೆ ಹೋಗುವುದಿಲ್ಲ. ಯಾಕಂದ್ರೆ ಬಟ್ಟೆ ಬಜ್ಜಾಗಿಬಿಟ್ಟಿರ್ತದೆ. ಅದಕ್ಕೆ ಆಹಾರದ ನಿದ್ರೆ ತಾಮಸ ಮೈಮರೆವು, ತಾಮಸದ ಅಜ್ಞಾನ ಹೆಚ್ಚಿ ಕಾರ್ಯವಿಕಾರ, ಮನೋವಿಕಾರ, ಭಾವವಿಕಾರ, ಇಂದ್ರಿಯ ವಿಕಾರ, ವಾಯು ಎಲ್ಲ ವಿಕಾರಗಳಿಗೆ, ಎಲ್ಲ ಅನಾರೋಗ್ಯಕ್ಕೆ ಕಾರಣ ಆಹಾರ ಆಗ್ತಾ ಇದೆ. ಅದಕ್ಕೆ ಆಹಾರವನ್ನೇನಿದೆ ಅದನ್ನ ಹಿತಮುಕ್ತ ಋತಮುಕ್ತ ಮಾಡುತ್ತೆ. ಹಾಗೆ ತಿನ್ನುವಂಥದ್ದಲ್ಲ. ಆಹಾರವನ್ನು ನಾವು ಬದುಕಲಿಕ್ಕೆ ಕಾಯ್ದಾವು ತಿನ್ನಬೇಕಾಗಿದೆ, ತಿನ್ನಲಿಕ್ಕಾಗಿ ಬದುಕಿಲ್ಲ. ಇದು ಈ ಪ್ರಶ್ನೆ ನಮಗೆ ಇವತ್ತು ನಾವು ಮಾತಾಡ್ತೇವೋ, ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ಎಲ್ಲ ಕಡೆಗೆ. ಎಷ್ಟೋ ಜನ ಅಡಿಗೆ ಮಾಡೋದೇ ಬಿಡ್ತಾರೆ. ಪಟ್ಟಣದಲ್ಲಿ ಫೋನ್ ಮಾಡ್ತಾರೆ, ಅಡಿಗೆಯಿಂದ ಊಟ ತರಿಸ್ಬಿಡ್ತಾರೆ. ಆಹಾರ ಬರ್ತಾ ಇದ್ದೇವೆ, ಏನೇನೋ ಹೆಸರು ಬರೋ ಕಂಪ್ನಿಗಳು, ಯಾರು ಹೆಸರು ಕಂಪ್ನಿ ಹೆಸರು ಬರ್ತಾವೆ, ಮನೆಗೆ ಬಂದ್ಕೊಂಡು ಹೋಗ್ತಾರೆ, ಊಟ ಮಾಡ್ತಿರ್ತೀವಿ. ಏನ್ ಹೆಸರು, ಯಾವ ಆಗಿರೋದು, ಯಾವ ರಿಫೈಂಡ್ ಆಗಿರೋದು, ಏನದನೋ ಯಾವ್ದು
ನಮ್ಮ ಆಹಾರ ಹೇಗೆ ಅಂದ್ರೆ ನಾವು ಇವತ್ತಿನ ಕಾಲದಲ್ಲಿ ನಾವು 3-4 ಬಿಳಿಗಳನ್ನು ಬಿಟ್ಟು ಬಿಳಿಯಾದಂಥ ಆಹಾರಗಳನ್ನ ಮೈದಾ ಬಿಳಿ, ಸಕ್ಕರೆ ಬಿಳಿ, ಅಕ್ಕಿ ಕಡಿಮೆ ಮಾಡಿ, ಕೆಂಪು ಊಟ ಮಾಡಿ, ರಾಗಿ ಮಾಡಿ. ಯಾಕೆಂದ್ರೆ ಇದು ಶುಗರ್ ಬರಲಿಕ್ಕೆ ದಾರಿ ಆಗ್ತಾ ಇದೆ. ಸೊ ಈ ಆಹಾರದ ಬಗ್ಗೆ ಖಂಡಿತವಾಗಿ ಹಿಂದಿನವರಿಗೆ ಅದಕ್ಕೆ ರಾಗಿ ತಿಂದವನು ಇದೆಲ್ಲ ನಿರೋಗಿಯಾದ ರಾಗಿ. ಸೊ ಪ್ರತಿಯೊಂದರ ಬಗ್ಗೆ ನೇರವಾಗಿ ಅವರು ಆಧ್ಯಾತ್ಮದ ಬಗ್ಗೆ ಹೇಳಿದರು. ಆಧ್ಯಾತ್ಮದ ಜೊತೆಗೆ ಏನ್ ಮಾಡಿದ್ದಾರೆ, ಈ ಆಹಾರದ ಬಗ್ಗೆ ಮಾಡಿದೆಯಾ, ಆಹಾರದ ಬಗ್ಗೆ ಮಾಡಿದೆಯಾ, ಆಹಾರದಲ್ಲಿ ರಾಗಿ ಕಲಿಯುವುದಯ್ಯ, ಆಹಾರದ ನಿದ್ರೆ ತಾಮಸ ಅನ್ನುವಂಥ ಈ ಪಂಚ ವಿಭಾಗಗಳನ್ನು ಹೇಳಿ ಕಾಯದ ಅತಿ ಪೋಷಣೆ ಮೃತ್ಯುಗೆ ಮೃತ್ಯುಗೆ ದಾರಿ ಮಾಡಿಕೊಡ್ತಾ ಇದೆ. ಅದಕ್ಕೆ ಮೃತ್ಯುಗೆ ದಾರಿ ಮಾಡುವಂಥದ್ದು ಬೇಡ. ಶರೀರ ಮಾಧ್ಯಮ ಧರ್ಮ ಸಾಧನೆ, ನಮಗೆ ಆರೋಗ್ಯ ಬೇಕು. ಈ ಆರೋಗ್ಯ ಅನ್ನುವಂಥದ್ದಿದೆ ನಮ್ಮ ಧರ್ಮ ಸಾಧನೆ ಮಾಡಲಿಕ್ಕೆ ದಾರಿ ಆಗತ್ತೆ ಅನ್ನುವಂಥದ್ದನ್ನ ಅವರು ಗಮನ ಹಾಕ್ತಾರೆ. ಅವರು ಒಂದು ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೂರ್ಯನ ಬಗ್ಗೆ ಹೇಳ್ತಾ ಲೋಕದ ಚೇಷ್ಟಿಗೆ ರವಿಬೀಜವಾದಂತೆ, ಲೋಕದ ಚೇಷ್ಟಿಗೆ ರವಿಬೀಜವಾದಂತೆ ನಮ್ಮ ಎಲ್ಲ ಚೇಷ್ಟಿಗೆ ಮನಸ್ಸೇ ಕಾರಣ, ಮನಸ್ಸೇ ಕಾರಣ. ಮನಸ್ಸನ್ನು ಸೂರ್ಯನಿಗೆ ಹೋಲಿಸಿರುವಂತ ಮೊಟ್ಟ ಮೊದಲ ಶರಣೆ ಅಥವಾ ಮೊಟ್ಟ ಮೊದಲ ಒಂದು ಕವಿತೆ ಅಂದ್ರೆ ಅರ್ಥವಾಗಿ 186 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಪ್ರತಿ ಸೆಕೆಂಡಿಗೆ ಬರ್ತಾ ಇದೆ ಬೆಳಕು. ಅಂತಹ 8 ನಿಮಿಷ ಹಿಡಿತದೆ ಸೂರ್ಯನ ಬೆಳಕು ಭೂಮಿ ಹುಟ್ಟಲಿಕ್ಕೆ. ಅಂತಹ ಸೂರ್ಯ ಏನ್ ಮಾಡ್ತಾನೆ, ಇಡೀ ಜಗತ್ತನ್ನು ನಿಯಂತ್ರಿಸ್ತಾನೆ, ಇಡೀ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾನೆ. ಗಿಡದಲ್ಲಿರುವಂತಹ ಹಣ್ಣುಗಳು, ಕಾಯಿಗಳು, ತರಕಾರಿಗಳು, ಎಮ್ಮೆ, ಹಸು, ಪ್ರತಿಯೊಂದು ಈ ಲೈಟು, ನೀರು ಎಲ್ಲ ಇಡೀ ಮೊಬೈಲ್ಗಳು, ಟಿವಿಗಳು, ಕಂಪ್ಯೂಟರ್ ಎಲ್ಲವನ್ನು ನಿಯಂತ್ರಿಸುವ ಯಾರು ಅಂತ ಸೂರ್ಯ. ಸೂರ್ಯನೇ ನಮಗೆ ಕಣ್ಣಿಗೆ ಕಾಣುವ ದೇವರು. ಅಂತ ಸೂರ್ಯ ಯಾವಾಗ ನಿಯಂತ್ರಿಸ್ತಾರೋ ಆ ಸೂರ್ಯ ಮಾಡುವ ಕೆಲಸವನ್ನು ನಮ್ಮ ದೇಹದಲ್ಲಿ ಮಾಡೋದು ಯಾವಾಗ ಮನಸ್ಸು. ಅದಕ್ಕೆ ಮನಸ್ಸಿಗೆ ನಾವು ಗೆದ್ದೀವಿ ಅಂದ್ರೆ, ಮನಸ್ಸು ನಾವು ಹೇಳಿದಂಗೆ ಕೇಳಬೇಕು ಅಂದ್ರೆ ಖಂಡಿತವಾಗಿ ನಾವು ಹೇಳಿದ್ರು ಯಾವುದೇ ಒಂದು ಪ್ರತಿಜ್ಞೆಯಲ್ಲಾಗಲಿ ಅಥವಾ ಯಾವುದೇ ಒಂದು ವಿಷಯ ಮಾಡಿದಾಗ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸಿನ ಒಳ್ಳೆಯ ವಿಚಾರವನ್ನು ಹಾಕೊಳ್ಳುವ, ಒಳ್ಳೆಯ ವಿಚಾರವನ್ನು ಹಾಕೊಂಡ್ರೆ ಆ ಒಳ್ಳೆಯ ವಿಚಾರಗಳು ನಮ್ಮನ್ನ ಮುಂದೆ ದಾರಿ ಮಾಡ್ತಾ ಇದ್ದಾವೆ. ಸೊ ಈಗ ಅಲ್ಲಿ ಬರುವಂತ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಬಂದಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾರೆ. ಈ ಹಿಂದೆ ಅವ್ರ ಕಿವಿಗೆ ಒಳ್ಳೆಯ ಸ್ಥಳದ ನುಡಿಗಳು, ನುಡಿಗಳು ಕಿವಿಗೆ ಬಿತ್ತು ಅಂದ್ರೆ ನಾಳೆ ಪ್ರತಿಜ್ಞೆಯಲ್ಲಿ ಅವನ್ನೆಲ್ಲ ಅಳವಡಿಸಿಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಇದೆ. ಇನ್ನು ಚನ್ನಬಸವಣ್ಣ ಅವರು, ಇಲ್ಲಿ ಒಂದು ಫೋಟೋ ನೋಡ್ತೀನಿ. ಚನ್ನಬಸವಣ್ಣ 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 ಅವರು ಒಂದು ಅದ್ಭುತವಾದಂತಹ ಒಂದು ಪುಸ್ತಕ ಇದೆ. ಅವರು ಆ ಕರ್ಣಗಳ ಬಗ್ಗೆ ಬರೀತಾರೆ, ಕಿವಿಗಳ ಬಗ್ಗೆ, ದೇಹದಲ್ಲಿರುವಂತಹ ಎಲ್ಲದರ ಬಗ್ಗೆ ಅವರು ಬರೀತಾರೆ. ಮಗು ಯಾವ ರೀತಿ ಆಗತ್ತೆ, ಮಗು ಅಂಡ ಹೋಗಿ ಅದು ಅಂಡ ಪಿಂಡಾಂಡ ಅನ್ನೋದು ಯಾವ ರೀತಿ ಆಗ್ತಾ ಇದೆ, ಕೈಗಳಾಗೆ, ಕಾಲುಗಳಾಗೆ, ಗರ್ಭ ಯಾವ ಬೆಳೀತದೆ ಅನ್ನೋದು ಕಣ್ಣು ಮುಂದೆ ಕಟ್ಟಿದಾಗ 900 ವರ್ಷದಿಂದ ಬರುವಂತಹ ಪುಸ್ತಕದಲ್ಲಿ ಕರ್ಣ ಹಸಗೆ ಕರ್ಣ ಹಸಗೆ ಅಂತ ಕೊಳ್ಳೋದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ನಿಜ, ಅದು ಅಷ್ಟೇ ಸರಳಾದಂಥದ್ದಿಲ್ಲ. ಆದರೆ ಅದು ಆಧ್ಯಾತ್ಮಿಕ ಜೊತೆ ಜೊತೆ ಏನ್ ಮಾಡ್ತದೆ, ದೇಹದ ಬಗ್ಗೆ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅವರು ಒಂದು ಕಡೆಗೆ ಹೇಳ್ತಾರೆ, ಹಾಗೆ ಚನ್ನಬಸವಣ್ಣವರು, ಬಸವಣ್ಣವರ ತನ್ನ ಮಗ, ಗರ್ಭಿಣಿ ಸ್ತ್ರೀಗೆ ಒಲಿಕ್ಕಿದ್ದರೆ ಆ ಗರ್ಭದೊಳಗೆ ಶಿಶು ತಪ್ತಾ ಹೋಗುವುದಲ್ಲದೆ ಆ ಸ್ತ್ರೀಯ ಗರ್ಭದ ಮೇಲೆ ಸಕಲ ಪದಾರ್ಥಗಳ ನೀಕಿಕೊಂಡೆ ಗರ್ಭ ಶಿಶು ತಪ್ತವಾಗಬಹುದೇ. ಗರ್ಭಿಣಿ ಇದ್ದಂತ ಹೆಣ್ಣುಗಳು ಅದು ಬೈಕ್ ಇರ್ಬೋದು, ಊಟ ಇರ್ಬೋದು, ಯಾವುದೇ ಊಟ ಮಾಡಿಲ್ಲ ಅಂದ್ರೆ, ಗರ್ಭಿಣಿ ಯಾವುದೋ ಬೈಕೆ ಊಟ ಮಾಡಿಲ್ಲ ಅಂದ್ರೆ ಆ ಊಟ ಮಾಡುವಂಥದ್ದು ಮಗುವಿಗೆ ಮುಟ್ಟತ್ತೆ, ಮಗುವಿಗೆ ಅದು ಮುಟ್ಟತ್ತೆ. ಅದರಲ್ಲಿ ಆ ಆಹಾರ ನಾವು ಹೊಟ್ಟೆ ಮೇಲೆ ನೀಟಾಗ ಮಗು ಮುಟ್ಟುತ್ತದ ಮುಟ್ಟಲ್ಲ, ಅದಕ್ಕೆ ಅರ್ಥ ಗರ್ಭದೊಳಗೆ ಶಬ್ದವಾಗುವುದಿಲ್ಲದೆ ಸಾಧ್ಯವಿಲ್ಲ. ಅಂದ್ರೆ ಅವ್ರು ಹೇಳುವಂತಹ ವಿಷಯ ಬೇರೆ, ಆಧ್ಯಾತ್ಮಿಕ ಇದು ಸಹಿತ ಆಧ್ಯಾತ್ಮದ ಜೊತೆ ಜೊತೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ದಿನನಿತ್ಯ ಬೇಕಾಗುವಂತಹ ನಿತ್ಯ ಜೀವನಕ್ಕೆ ಬೇಕಾಗುವಂತಹ ಆರೋಗ್ಯದ ಪ್ರಜ್ಞೆಯನ್ನ ಜನರಿಗೆ ಬೆಳೆಸುವಂತಹದ್ದು ಮಾಡ್ತಾ ಇದ್ರು. ನೀವು ಬೇರೆಯವ್ರನ್ನ ತಗೊಂಡ್ರೆ, ಅವ್ರ ಮುಂದೆ ಬಂದಂತಹ ಪರಿಣಾಮ ತಗೊಂಡೆ ಬಂದ್ರೆ, ಮುಂದೆ ಅಂದ್ರೆ ನೀವು ಸರ್ವಜ್ಞ ತನಕ ನಾವು ಬಂದಿ ಬಂದ್ರೆ ಖಂಡಿತವಾಗಿ ಇದು ಸರ್ವಜ್ಞನಿಂದ 10 ಒಳ್ಳೆಯ ವಚನಗಳ ಮುಖಾಂತರ ಸರ್ವಜ್ಞ ಏನ್ ಮಾಡ್ತಾ ಇದ್ದಾನೆ, ನಮಗೆ ಆರೋಗ್ಯದ ಪ್ರಜ್ಞೆಯನ್ನು ಸರ್ವಜ್ಞ ಬೆಳೆಸುವಂತಹದ್ದು ನೋಡ್ತಾ ಇದ್ದೇವೆ ನಾವು. ಆ ಸರ್ವಜ್ಞನ ವಚನಗಳಲ್ಲಿ ಎಷ್ಟೋ ವಚನಗಳು ಹೇಗಿವೆ ಅಂತ ಕೇಳಿದ್ರೆ, ಅವು ಬಹುಶಃ ಇವತ್ತಿನ ಒಂದು ವಚನಕಾರ ಇವತ್ತಿನ ಜನ ಏನಂದ್ರೆ, ಇವತ್ತು ನೋಡಿ ನಾವು ಅಕ್ಕಿ ಬೇಡ ಅಂತ ಅವಾಗ ಸರ್ವಜ್ಞ ಹೇಳ್ತಾನೆ, ಅಕ್ಕಿಯನ್ನು ಉಂಗುವನು ಹಕ್ಕಿಯಾಗುವ, ಅಕ್ಕಿಯನ್ನು ಉಂಗುವನು ಹಕ್ಕಿಯಾಗುವನು ಸಿಕ್ಕು ರೋಗದಲ್ಲಿ ವೈದ್ಯರಿಗೆ ರೊಕ್ಕವಾಗಿ ಒಂದು ಸರ್. ಒಮ್ಮೆ ಡಾಕ್ಟರ್ ಸ್ಟಾರ್ಟ್ ಆಗಿರೋದು ಮಕ್ಕಳು ಇದು ಮಾಡಕ್ಕೆ ಆಗಲ್ಲ. ಒಬ್ಬರಿಗಿಂತ ಒಬ್ಬರು MBBS ಸ್ಟಾರ್ಟ್ ಅವ್ರು ಮಾಡೋ ದಾಟ್ಕೊಂಡು ಹೋಗ್ತಾ ಇದ್ದೆವು. ಅದಕ್ಕೆ ಜೋಳವನ್ನು ತಿಂಬುವನು ತೋಳನಂತಾಗುವನು, ಬೇಳೆ ದಳಗಳನ್ನು ಬಹುಕಾಲ ಬಾಳನ್ನು ನಿಲ್ಲಿಸಬಲ್ಲ. ರೊಟ್ಟಿ ಒಳ್ಳೆಯದು, ಆ ದಿವಸ ಬೇಳೆಗೆಲ್ಲ ತಿಂದರೆ ಬಹಳಷ್ಟು
ನಾವು ಯಾವುದನ್ನು ಕಾಲಕ್ಕೆ ನೆಗ್ಲೆಕ್ಟ್ ಮಾಡ್ತಿದ್ದೇವೋ, ಅಂದ್ರೆ ಯಾವುದನ್ನು ನಾವು ನಿರುತ್ಸಾಹ ಕೊಡ್ತಿದ್ದೇವೋ. ಇವಾಗ ಒಂದು ಕಾಲಕ್ಕೆ ನಿಮಗೆ ಗೊತ್ತಿರ್ಬೋದು, ಅಕ್ಕಿ ಉಂಡವ್ರು ಶ್ರೀಮಂತರಿರ್ತಿದ್ರು, ರಾಗಿನ ಜೋಳ ಉಂಡವ್ರು ಬಡವರು ಅಂತಿದ್ರು. ಇದು ಉಲ್ಟಾಗಿದೆ ಇವತ್ತು. ಇವತ್ತು ನೀವು ಮಾರ್ಕೆಟ್ಗೆ ಹೋದ್ರೆ ಈ ಸಿರಿಧಾನ್ಯಗಳು ಸಿಕ್ಕಾಪಟ್ಟೆ ಕಾಸ್ತಾ ಇದೆ. 120 ರೂಪಾಯಿ ಹೆಚ್ಚುತ್ತವೆ. ಅಕ್ಕಿನ ಮನೆಗೆ ಅಕ್ಕಿ ಬಂದು ಎಷ್ಟು ಬೀಳ್ತದೆ ಇವತ್ತು ಸೊಸೈಟಿಯಿಂದ ಬೇರೆ ಬೇರೆ ಅಕ್ಕಿ ತಿಲಿಕ್ಕೆ ಆಗೋದು. ಈ ರಾಜ್ಯದಲ್ಲಿ ಅಕ್ಕಿ ಜಾಸ್ತಿ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ 5 kg 10 kg ನಮ್ಮ ಜೊತೆ ಕೊಡ್ತಾ ಇದೆ. ಅದಕ್ಕೆ ಈ ಎಲ್ಲವನ್ನು ನೋಡಿದಾಗ ಮುಂದುವರುವಂತವರು ಎಲ್ಲರೂ ಏನ್ ಮಾಡಿದ್ರು, ಈ ವಚನಕಾರರು ವಚನದ ಜೊತೆಗೆ ಆಧ್ಯಾತ್ಮದ ಜೊತೆಗೆ ಈ ಒಂದು ಆರೋಗ್ಯಕ್ಕೆ ಬೇಕಾಗುವಂತ ನಾಲಿಗೆಯ ಸವಿಸುವಿಕೆ ಚೀಲವನ್ನು ತುಂಬಿದ್ದಾರೆ. ನಾಲಿಗೆಯ ಸವಿಸುವಿಕೆ ಚೀಲವನ್ನು ತುಂಬಿದರೆ ಶೂಲೆಗಳು ಹಲವು ಕಣ್ಣಾಗಿ ಭುಜಮುಗಳಿಂದ ಕಾಲನ್ನು ಶುಭ್ರಸ್ಯ. ನಾಲಿಗೆ ರುಚಿಗೆ ನಾವು ತಿಂದೇವೆ ಅಂದ್ರೆ ಖಂಡಿತವಾಗಿ ಶೂಲೆ ಆಗುತ್ತೆ. ಅದರಿಂದ ನಮ್ಮಲ್ಲಿ ಬಹಳ ಬೇಗ ಕೈಲಾಸಕ್ಕೆ ಹೋಗುವಂತ ಚಾನ್ಸಸ್ ಇರ್ತಾವೆ. ನಾಲಿಗೆಯ ಗಟ್ಟಿನೂ ಕಾಲನಿಗೆ ದೂರದ. ಯಾರು ನಾಲಿಗೆ ಕಂಟ್ರೋಲ್ ಮಾಡ್ತಾರೋ, ಯಾರು ಜೀವನ ಕಂಟ್ರೋಲ್ ಮಾಡ್ತಾರೋ ಅವರು ಖಂಡಿತವಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ. ನಿಮ್ಮ ಮುಂದೆ ಇದ್ರೂ ಸಹಿತ ಅದು ಆಗುದಿಲ್ಲ. ಅದಕ್ಕೆ ನೀವು ಡಯಾಬಿಟಿಸ್ ಇದ್ದವ್ರು ನೋಡಿ, ನೀವು ಅವ್ರ ಮುಂದೆ ನೀವು ಈ ರೀತಿ ನೋಡುವುದಿಲ್ಲ. ಯಾಕಂದ್ರೆ ಅವ್ರು ಕಂಟ್ರೋಲ್ ಮಾಡಿ ಪ್ರಯತ್ನ ಮಾಡ್ತಿರ್ತಾರೆ. ನಾಲಿಗೆಯ ಗಟ್ಟಿಯನ್ನು ಕಾಲನಿಗೆ ದೂರದ. ನಾಲಿಗೆಯ ರುಚಿಗೆ ಮೇಲಾಡುತ್ತಿರುವವರ ಕಾಲ ಸತ್ಯ. ಕಾಲ ಅನ್ನುವಂಥದ್ದು ನಾಲಿಗೆ ಮೇಲೆ ಇದ್ದಂಥವರಿಗೆ ಅಲ್ಲಿ ಕೊಂಡ ತಿಂದೆ, ಬಜಿ ತಿಂದೆ, ಇಲ್ಲ ಅದನ್ನು ತಿಂದೆ, ಇದನ್ನು ತಿಂದೆ ಮಾಡ್ಕೊಂಡು ಹೋಗುವಂಥವರಿಗೆ ಏನಾಗ್ತಾ ಇದೆ, ಈ ಗಾಡಿಯಲ್ಲಿ ನಿಂತುಕೊಂಡು ಪಾನಿಪುರಿ ಬೇಲ್ಪುರಿ ಎಲ್ಲ ಆರೋಗ್ಯ ಖಂಡಿತ ಹಾಳಾಗ್ತಾ ಇದೆ. ಸೊ ಶರಣರಿಗೂ ಸಹಿತ ಆರೋಗ್ಯದ ಪ್ರಜ್ಞೆ ಸಾಕಷ್ಟಿತ್ತು. ನಮ್ಮ ಇವತ್ತಿನ ಕಾಲಕ್ಕೆ ಇರುವಂತವ್ರಿಗಿಂತಲೂ ಹೆಚ್ಚಿನ ಆರೋಗ್ಯ ಪ್ರಜ್ಞೆ ಇತ್ತು. ಆದರೆ ಅವ್ರು ಯಾರು ಇಲ್ಲ, ಯಾರು ಒಂದೇ MS ಆಗಿಲ್ಲ, ಯಾರು MD ಆಗಿಲ್ಲ. ಆದರೆ ಅವರಿಗೆ ಜೀವನದ ಅನುಭವ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಅವಕಾಶದಲ್ಲಿ ಮಾಡಿಕೊಟ್ಟು ಅದಕ್ಕೆ ನೇರವಾಗಿ ಇದು ವೈದ್ಯಕೀಯವನ್ನು ಹೇಳಿಲ್ಲ. ನೇರವಾಗಿ ವೈದ್ಯಕೀಯವನ್ನು ಹೇಳಿಲ್ಲ, ಆಧ್ಯಾತ್ಮವನ್ನ ಜೊತೆಯಾಗಿ ವೈದ್ಯಕೀಯವನ್ನು ಹೇಳಿದರು. ಆ ವೈದ್ಯಕೀಯ ವಿಷಯಗಳನ್ನ ನಮ್ಮವರಿಗೆಲ್ಲ ಹೇಗೆಂದ್ರೆ ಅದು ಶುಗರ್ ಕೋಟೆಡ್ ಪಿಲ್ಸ್ ಅಂತ, ಸಕ್ಕರೆ ಹೆಚ್ಚಿದ ಮಾತ್ರೆ ಮಗು ಹೇಗೆ ನುಗ್ತದೋ ಹಾಗೆ ಇವುಗಳನ್ನು ಈಗ ಆರೋಗ್ಯದ ಬಗ್ಗೆ ಶರಣ ಹೇಳ್ಯಾರ. ಇದನ್ನು ಪಾಲಿಸುವ ಸರ್ವಜ್ಞ ಹೇಳ್ಯಾರ, ಬಸವಣ್ಣ ಹೇಳ್ತಾರೆ ಆರ್ತರೇಖೆ ಬೇಕು, ಆದರೆ ಆಯುರ್ವೇದಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ನಮ್ಮೊಳಗೆ ಬರಲಿ ಎನ್ನುವಂಥ ಉದ್ದೇಶದಿಂದ ವಚನಕಾರರು ಕೇವಲ ಇನ್ನೊಂದು ಹೇಳುವಂಥದ್ದು ಒಂದು ಕಡೆಗೆ ನಿಮಗೆ ಒಂದು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಬಂದು ಒಂದು ಚೀಟಿ ಕೊಡ್ತಿರ್ತಾರೆ ಏನಂದ್ರೆ ನಿಮ್ಮ ಕಾಲ ಮುಗಿಯಿತು, ನಿಮ್ಮ ಕಾಲ ಮುಗಿಯಿತು ಅಂದಾಗ ನಮ್ಮ ಕಾಲದ ಬಗ್ಗೆ ನಾವು ಚಿಂತೆ ಮಾಡುವಂಥದ್ದು. ಒಂದು ವಚನಕಾರರು ಜೇಡ ದಾಸಿಮಯ್ಯ ಅಥವಾ ದೇವದಾಸಿಮಯ್ಯ ವಚನದಲ್ಲಿ ನಮಗೆಲ್ಲ ಗೊತ್ತಿಲ್ಲ ಅಂತ ಗೊತ್ತಿತ್ತು. ಅವ್ರು ಒಂದು ಕಡೆಗೆ ಹೇಳ್ತಾರೆ, ಈ ಕಂಬಗಳಿಲ್ಲದೆ ನಮ್ಮ ಭೂಮಿಯನ್ನು ಹೇಗೆ ನಿಲ್ಲಿಸಿದ ದೇವರು, ಕಂಬಗಳಿಲ್ಲದೆ ಪೃಥ್ವಿ ಹೇಗೆ ನಿಂತುಕೊಂಡು ಇದಕ್ಕೆ ಆ ಕಡೆಗೆ 8 ಆನೆಗೆ ಇಟ್ಕೊಂಡಿದ್ದಾರೆ. 8 ಆನೆಗಳಿವೆ ನೀವೆಲ್ಲ ಹೇಳ್ತೀರಾ, ನಿಜ. ಆ 8 ಆನೆಯ ಆಧಾರ ಏನು? ಆನೆ ಎದ ಮೇಲೆ ನಿಂತವರು, ಪೃಥ್ವಿ ಆನೆ ಮೇಲೆ ನಿಂತರು. ಆನೆ ಮೇಲೆ ಆನೆ ಮೇಲೆ ನಿಂತಿದೆ, ನಿಜ, ಹೋಗ್ತೀನಿ ನಾನು. ಆದ್ರೆ ಆನೆ ಎದ್ರ ಮೇಲಿದೆ, ಆನೆಗೆ ಅತ್ತಲೇನು ಕಿತ್ತಲೇನು ಇನ್ನೊಂದು ಫಂಡಮೆಂಟಲ್ ಪ್ರಶ್ನೆ ಕೇಳಿದಂತ ಒಂದು ವಿಜ್ಞಾನಿ ಅವರು. ಆ ವಿಜ್ಞಾನಿ ದೇವದಾಸಿಮಯ್ಯ ಮೊದಲ ಆದ್ಯ ವಚನಕಾರ. ಅವನು ಹಿಡ್ಕೊಂಡು ಇವತ್ತಿನ ತನಕ ವಚನ ಸಾಹಿತ್ಯ ಬೆಳೀತಾ ಬಂದಿದೆ. ವಚನ ಸಾಹಿತ್ಯದಲ್ಲಿ ಪ್ರಾಸಂಗಿಕವಾಗಿ, ನೇರವಾಗಿಲ್ಲ, ಪ್ರಾಸಂಗಿಕವಾಗಿ ಆರೋಗ್ಯದ ಬಗ್ಗೆ, ಆಯುರ್ವೇದದ ಬಗ್ಗೆ, ಪಂಚಭೂತಗಳ ಬಗ್ಗೆ ಹೇಳ್ತಾ ನಮ್ಮನ್ನ ಎಚ್ಚರಿಸುವಂತಹ ಒಂದು ಕ್ರಿಯೆಯನ್ನ ನಮ್ಮ ಶರಣರು ಮಾಡಿದ್ದಾರೆ. ಆ ಶರಣರ ಸಾಹಿತ್ಯದ ಒಂದು ಮಧುರವಾದಂತಹ ಏನು ಗಂಧದ ವಾಸನೆ ಇದೆಯಲ್ಲ, ಅದನ್ನ ಇಂಥ ಒಂದು ನಮ್ಮ ಇವತ್ತಿನ ಸೇರಿದೇವರು ಶರಣರ ಸಂಗಮದಲ್ಲಿ ಇದು ನೇರವಾಗಿ ನಾವು ಆರೋಗ್ಯವಾಗಿ ಹೇಳದೆ ಹೋದ್ರು ಆರೋಗ್ಯದ ಪ್ರಜ್ಞೆ ಮುಖ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇಂಥ ದಾರಿ ಮಾಡಿಕೊಟ್ಟು ಇದೊಂದು 4 ಮಾತನಾಡಲಿಕ್ಕೆ, ನನ್ನ ವಿಚಾರ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಗಳಿಗೆ ನಮ್ಮ ವಂದಿಸಿ ಶಾಂತ ಸ್ಥಿತಿಯಿಂದ ಆರೋಗ್ಯದ ಪ್ರಜ್ಞೆ ಬಗ್ಗೆ ನೀವೆಲ್ಲ ಕೇಳಿದಲ್ಲ, ನಿಮ್ಮೊಂದು ನಮಸ್ಕಾರ ಹೇಳಿ ನನ್ನ ಮಾತನ್ನು ಇಂದಿನ ಅನುಭವ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ವಚನಕಾರರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅತ್ಯಂತ ಸವಿಸ್ತರವಾಗಿ ನಿದರ್ಶನಗಳ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥ ನಿವೃತ್ತ ಆರೋಗ್ಯಾಧಿಕಾರಿಗಳು, ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿ ಅನೇಕ ಪುಸ್ತಕಗಳನ್ನು ಹೊರತಂದಿರ್ತಕ್ಕಂಥ ಕುಲಕರ್ಣಿ ಅವರಿಗೆ ಶ್ರೀಮಠದ ಪರವಾಗಿ ಉತ್ಪೂರ್ವಕವಾಗಿರ್ತಕ್ಕಂಥ ಗೌರವ ಸನ್ಮಾನಕ್ಕಾಗಿ ಪೂಜೆ ಕೇಳಿಕೊಳ್ತೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವರ ದಾಸಯ್ಯನವರ ವಚನಗಳಲ್ಲಿ
ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಬರೆದರೆ ಆಸಕ್ತರು 50 ರೂಪಾಯಿ ಒಂದು ತೆಗೆದುಕೋಬಹುದು. ಅವ್ರು ಸರಿ ಯಾರು ಬೇಕು ಅವರು. ಓಂ ಶ್ರೀ ಗುರು ಬಸವ